ಕರ್ನಾಟಕ ಡಾಕ್ಟರ್ ಸಲೀಂ ಅವರನ್ನೇ ಯಾಕೆ ಸೆಲೆಕ್ಟ್ ಮಾಡ್ತು ಸಿದ್ದರಾಮಯ್ಯನವರ ಸರ್ಕಾರ? ಸೇವಾ ಹಿರಿತನದಲ್ಲಿ ನೋಡಿದ್ರೆ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಡಾಕ್ಟರ್ ಸಲೀಂ ಅವರಿಗಿಂತಲೂ ಕೂಡ ಹಿರಿಯ ಅಧಿಕಾರಿ ಸೇವಾ ಹಿರಿತನದ ಲೆಕ್ಕಾಚಾರಕ್ಕೆ ಬಂದರೆ. ಬಟ್ ಡಾಕ್ಟರ್ ಎಂ.ಎ. ಸಲೀಂ ಅವರನ್ನು ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ತು? ಇದು ಸಹಜವಾಗಿ ಪೊಲೀಸ್ ಇಲಾಖೆಯ ಒಳಗಡೆ ನಡೀತಾ ಇರುವಂತಹ ಚರ್ಚೆ. ಡಾಕ್ಟರ್ ಎಂ.ಎ. ಸಲೀಂ ಅವರು ಸಂಚಾರ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಿಗ್ನಲ್ ಅನ್ನು ಅಪ್ಗ್ರೇಡ್ ಮಾಡಿದಂತಹ ಖ್ಯಾತಿ. ಸೊ ಜನಪರ ಕಾಳಜಿಯನ್ನು ಹೊಂದಿರತಕ್ಕಂತಹ ಅಧಿಕಾರಿ ಎನ್ನುವಂತಹ ಹೆಸರು ಕೂಡ ಡಾಕ್ಟರ್ ಎಂ.ಎ. ಸಲೀಂ ಅವರಿಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಇವರು ಕನ್ನಡಿಗ. ಶಂಕರ್ ಬಿದರಿ ಅವರ ಬಳಿಕ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಸ್ಥಾನವನ್ನು ವಹಿಸಲಿಕ್ಕೆ ಅವಕಾಶ ಇದ್ದಂತಹ ಅಧಿಕಾರಿ ಅದು ಡಾಕ್ಟರ್ ಎಂ.ಎ. ಸಲೀಂ. ಜೊತೆಗೆ 4 ದಶಕದಿಂದ ಕರ್ನಾಟಕದ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಹುದ್ದೆಯನ್ನು ಯಾವ ಮುಸಲ್ಮಾನ ಧರ್ಮಕ್ಕೆ ಸೇರಿದಂಥ ಯಾವ IPS ಅಧಿಕಾರಿಯೂ ಕೂಡ ಪಡೆದಿರಲಿಲ್ಲ. ಒನ್ ವೇ ವ್ಯವಸ್ಥೆಯನ್ನು ತಂದರು ಬೆಂಗಳೂರಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ. ಆ ಮುಖಾಂತರ ಟ್ರಾಫಿಕ್ ಸಮಸ್ಯೆ ಏನಿತ್ತು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಅತ್ಯಂತ ದೊಡ್ಡ ಹೆಜ್ಜೆಯನ್ನು ಇಟ್ಟಂಥವರು ಎಂ.ಎ. ಸಲೀಂ. ಮತ್ತು ಹಲವು ಪ್ರಮುಖ ಹುದ್ದೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ಮೊದಲನೆಯ ಪಾಯಿಂಟ್ ಕನ್ನಡಿಗ ಎನ್ನುವಂಥದ್ದು. ನಮ್ಮವರು ಅಂತ ನಮ್ಮ ರಾಜ್ಯದವರು. ಶಂಕರ್ ಬಿದರಿ ಅವರ ಬಳಿಕ ಆ ಹುದ್ದೆಯನ್ನು ಏರ್ತಾ ಇರುವಂತಹ ಮೊಟ್ಟ ಮೊದಲ ಕನ್ನಡಿಗ. ಒಂದು. ಎರಡನೆಯದ್ದು 4 ದಶಕಗಳ ಬಳಿಕ ಮುಸ್ಲಿಂ IPS ಅಧಿಕಾರಿಯೊಬ್ಬರಿಗೆ ಅಂತಹ ಹುದ್ದೆಯನ್ನು ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ದಿ ಬಾಸ್ ಆ ಹುದ್ದೆಯನ್ನು ಏರುವಂಥ ಅವಕಾಶ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಎಂ.ಎ. ಸಲೀಂ ಅವರನ್ನು ಆಯ್ಕೆ ಮಾಡಲಾಯಿತು. ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಮತ್ತು ಇತರೆ ವಿಷಯಗಳಲ್ಲಿ ಡಾಕ್ಟರ್ ಎಂ.ಎ. ಸಲೀಂ ಅವರ ಅನುಭವ ತುಂಬ ಚೆನ್ನಾಗಿರೋದರಿಂದಾಗಿ ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ. ಮಾಹಿತಿಗಳ ಪ್ರಕಾರ ಪ್ರಶಾಂತ್ ಕುಮಾರ್ ಠಾಕೂರ್ ಅವರಿಗೆ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಅನುಭವ ಇಲ್ಲದೆ ಇರುವಂಥದ್ದು ಕೂಡ ಅವರಿಗೆ ನೆಗೆಟಿವ್ ಆಗಿತ್ತು ಎನ್ನುವಂಥದ್ದು ಅಂಶ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಯಾವುದೇ ರಾಜ್ಯ ಇರ್ಬೋದು, ಅಲ್ಲಿ ತನ್ನ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಸ್ಥಾನಕ್ಕೆ ಅಥವಾ DG IGP ಹುದ್ದೆಗೆ ಅಧಿಕಾರಿಯನ್ನು ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಸೂಚನೆಯ ಗೈಡ್ಲೈನ್ಸ್ ಇರುವಂಥದ್ದು ಏನು ಅಂತ ಹೇಳಿದ್ರೆ, UPSCಗೆ ಒಂದು ಲಿಸ್ಟನ್ನು ಕಳುಹಿಸಬೇಕು ರಾಜ್ಯ ಸರ್ಕಾರ. ಅದರಲ್ಲಿ ಕನಿಷ್ಠ 3 ಜನರ ಹೆಸರನ್ನು ಮೆನ್ಷನ್ ಮಾಡಬೇಕು ರಾಜ್ಯ ಸರ್ಕಾರದವರು, IPS ಅಧಿಕಾರಿಗಳ ಹೆಸರನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.